ಅವರ ಸಮಾಧಿ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪುತ್ರ ಪುತ್ರಿಯರು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ದೀಪ ಹಚ್ಚೋ ಕಾರ್ಯಕ್ರಮ ಇರೋದ್ರಿಂದ ಜುಲೈ 30ರ ತನಕ ದೀಪ ಆರದ ಹಾಗೆ ವ್ಯವಸ್ಥೆಯನ್ನ ಮಾಡೋ ನಿರ್ಧಾರ ಮಾಡಿದ್ದಾರೆ. ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ಪುರೋಹಿತರಿಗೆ ಹಾಗೆ ಭಟ್ರಿಗೆ ಎಚ್.ಡಿ. ದೇವೇಗೌಡರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಜುಲೈ 30ನೇ ತಾರೀಕು ಚೆನ್ನಮ್ಮ ಅವರ ಆರಾಧನಾ ಮಹೋತ್ಸವ ಇರೋದ್ರಿಂದ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಪುರೋಹಿತರಿಗೆ ಎಚ್.ಡಿ. ಕುಮಾರಸ್ವಾಮಿ ಸೂಚನೆ ಕೊಟ್ಟಿರೋದ್ರಿಂದ ಸಮಾಧಿ ಸ್ಥಳದಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ನಡೀತಾ ಇದೆ. ದೀಪ ಆರದ ರೀತಿಯಲ್ಲಿ ಅದರ ಸುತ್ತ ಹಾಲೋ ಬ್ರಿಕ್ಸ್ ಅನ್ನ ಪುತ್ರಿ ಅನುಸೂಯ ಇಟ್ಟಿದ್ದಾರೆ. ಸಮಾಧಿ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಚ್.ಡಿ. ದೇವೇಗೌಡರು ಜೊತೆಗೆ ರೇವಣ್ಣ ಅವರು ಕೂತ್ಕೊಂಡು ಆಲಿಸ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮವನ್ನ. ಚೆನ್ನಮ್ಮ ಅವರು ಪ್ರತಿನಿತ್ಯ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನ ಪಠಿಸ್ತಾ ಇದ್ರು. ಹೀಗಾಗಿ ಸಮಾಧಿ ಸ್ಥಳದಲ್ಲಿ ವಿಷ್ಣು ಸಹಸ್ರನಾಮವನ್ನ ಹೇಳಿ ಪೂಜೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ ಮೇಲೆ ಪುತ್ರಿ ಅನುಸೂಯ ಅವರು ಅರ್ಚಕರಿಂದ ಸಮಾಧಿ ಎದುರು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹಾಗೆ ಗಾಯತ್ರಿ ಮಂತ್ರವನ್ನ ಉಚ್ಚಾರಣೆಯನ್ನು ಮಾಡ್ತಿದ್ದಾರೆ. ವಿಷ್ಣಂ ಜಿಷ್ಣಂ ಮಹಾವಿಷ್ಣಂ ಪ್ರಭವಿಷ್ಣಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುತಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಭೂಮಿ ತಾಯಿ ಒಡಲು ಸೇರಿದ ಬಾಳ ಸಂಗಾತಿಯನ್ನ ನೆನೆದು ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಸಮಾಧಿಗೆ ಪ್ರದಕ್ಷಿಣೆ ಹಾಕಿ ಅರ್ಧಾಂಗಿಗೆ ನಮಿಸಿ ಅವರ ಸೂಚನೆಯಂತೆ ಅರ್ಚಕರು ವಿಷ್ಣು ಸಹಸ್ರನಾಮವನ್ನ ಪಠಿಸ್ತಾ ಇದ್ದಾರೆ. ದೇವೇಗೌಡರು ಮೌನವಾಗಿ ಕೂತು ಆಲಿಸ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.